ಓಂ ನಮಃ ಶಿವಾಯ. ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾವು ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಹೇಳ್ತಾ ಬಂದಿದ್ದೀವಿ, ಸರಳ ಮನೆಮದ್ದನ್ನು ಬಳಸಿ ಮತ್ತು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾವು ಅನಾರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಆರೋಗ್ಯವನ್ನು ಯಾವ ರೀತಿ ಸುಸ್ಥಿತಿನಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನೀಡ್ತಾ ಬಂದಿದ್ದೀನಿ. ಸ್ನೇಹಿತರೆ, ನಮಗೆ ಪರಿಚಯವಾಗಬೇಕಾಗಿರ್ತಕ್ಕಂಥದ್ದು ಗಿಡಮೂಲಿಕೆಗಳನ್ನು ಬಳಸಿದ್ರೆ ಯಾವ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಮತ್ತು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ನಮಗಿದ್ರೆ ಯಾವ ಅನಾರೋಗ್ಯದ ಸಮಸ್ಯೆ ಕೂಡ ನಮ್ಮನ್ನು ಕಾಡೋದಿಲ್ಲ. ಸ್ನೇಹಿತರೆ, ಇವತ್ತು ದೇಹ ತುಂಬ ಕೃಶವಾಗಿದೆ, ತುಂಬ ಸಣ್ಣದಾಗಿದೆ, ನಮ್ಮ ದೇಹ ದಪ್ಪನಾಗಬೇಕು, ತುಂಬ ಸಣ್ಣ ಕಾಣಿಸ್ತಾ ಇದ್ದೀವಿ ಅಂತ ಅನ್ನೋರು ತುಂಬ ಪ್ರಯೋಗಗಳನ್ನು ಮಾಡಿರ್ತಾರೆ. ಕ್ಯಾಪ್ಸಲ್ಗಳನ್ನು ತೆಗೆದುಕೊಂಡಿರ್ತಾರೆ, ಎಲ್ಲರೂ ಹೇಳಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡಿರ್ತಾರೆ, ನಾನು ದಪ್ಪ ಆಗಬೇಕು ಅಂತ ಹೇಳ್ಬಿಟ್ಟು. ಇಂಥವ್ರಿಗೆ ಒಂದು ಸರಳವಾದ ಒಂದು ಟಿಪ್ಸ್ ಕೊಡ್ತಾಯಿದ್ದೀನಿ ಇವತ್ತು. ಮನೆಯಲ್ಲೇ ಮಾಡಿ ಯಾವ ರೀತಿ ನಾವು ನಮ್ಮ ದೇಹವನ್ನು ದಷ್ಟಪುಷ್ಟವಾಗಿ ಬೆಳೆಸ್ಬೋದು, ಸಣ್ಣದಾಗಿರೋವಂಥವ್ರು ಯಾವ ರೀತಿ ನಾವು ದಪ್ಪ ಆಗ್ಬೋದು, ನಮ್ಮ ಮಾಂಸಖಂಡಗಳು ಮತ್ತು ಮೂಳೆಗಳನ್ನು ಯಾವ ರೀತಿ ದಪ್ಪನಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಇವತ್ತು ನಾನು ನಿಮಗೆ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ರತಿದಿನ ನೀವು ಊಟವನ್ನು ಸೇವಿಸಿದ ನಂತರ ಏನು ಮಾಡಬೇಕಂತಂದರೆ, ಹಾಲನ್ನು ತೆಗೆದುಕೊಂಡು ಅದನ್ನು ಬೆಲ್ಲವನ್ನು ಹಾಕಿ ಕಾಯಿಸ್ಕೊಳ್ಳಿ ಚೆನ್ನಾಗಿ. ಗಟ್ಟಿ ಹಾಲನ್ನು ತೆಗೆದುಕೊಬೇಡಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಚೆನ್ನಾಗಿ ಕಾಯಿಸಿ ಅದನ್ನು ಇಟ್ಕೊಳ್ಳಿ. ಅದರ ಜೊತೆಗೆ ಬಾರ್ಲಿಯನ್ನು ನೀರಿನಲ್ಲಿ ಉನಿ ಹಾಕಿ ಅದು ಮೆತ್ತಗಾಗಬೇಕು. ಆ ಮೆತ್ತಗಾಗಿರ್ತಕ್ಕಂಥ ಬಾರ್ಲಿಯನ್ನು ನೀರಿನಿಂದ ಸೋಸಿಟ್ಕೊಳ್ಳಿ. ಈ ಹಾಲು ತಣ್ಣಗಾದ ಮೇಲೆ ಬಾರ್ಲಿ, ಒಣ ದ್ರಾಕ್ಷಿ ಮತ್ತು ಒಣ ಖರ್ಜೂರ ಇಷ್ಟನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ಜ್ಯೂಸ್ ಮಾಡ್ಕೋಬೇಕು. ಈ ಜ್ಯೂಸನ್ನು ಪ್ರತಿ ದಿವಸ ಊಟ ಆದ ನಂತರ ರಾತ್ರಿ ಮಲಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಸೇವಿಸಬೇಕು. ಇದನ್ನು ಯಾರು ಸಣ್ಣಗಿದ್ದೀರಾ ಅವರು ಇದನ್ನು ಸೇವಿಸ್ತಾ ಬಂದರೆ 3 ತಿಂಗಳಲ್ಲಿ ಕ್ರಮೇಣವಾಗಿ ನಿಮ್ಮ ಮಾಂಸಖಂಡಗಳು ಮತ್ತು ಮೂಳೆ ಸ್ಟ್ರೆಂತ್ ಜಾಸ್ತಿಯಾಗಿ ನೀವು ಸಣ್ಣಗಿರೋವಂಥವ್ರು ತೂಕ ಜಾಸ್ತಿಯಾಗಿ ದಪ್ಪನಾಗೋದಕ್ಕೆ ಶುರುವಾಗ್ತೀರಾ. ಸ್ನೇಹಿತರೆ, ಇದರ ಜೊತೆಗೆ ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಳಿ ಮತ್ತು ಯಾವುದೇ ಜಂಕ್ ಫುಡ್ಡನ್ನು, ಹೊರಗಡೆ ಫುಡ್ಡನ್ನು ತಿನ್ನೋದನ್ನು ಕಡಿಮೆ ಮಾಡಿ ತರಕಾರಿ ಹಣ್ಣುಗಳನ್ನು ತಿನ್ನೋದಕ್ಕೆ ಶುರು ಮಾಡಿ. ಇಷ್ಟೇ ಸಾಕು, ಬೇರೆ ಯಾವ ರಾಸಾಯನಿಕ ಪದಾರ್ಥಗಳು ನಮ್ಮ ದೇಹವನ್ನು ದಪ್ಪ ಮಾಡೋದಕ್ಕೆ, ಮಾಂಸಖಂಡಗಳನ್ನು ದಪ್ಪ ಮಾಡೋದಕ್ಕೆ, ಮೂಳೆಯನ್ನು ಸ್ಟ್ರೆಂತನ್ನು ಜಾಸ್ತಿ ಮಾಡೋದಕ್ಕೆ ಬೇಕಾಗಿಲ್ಲ. ಇಷ್ಟೇ ಸಾಕು. ಈ ಮನೆಮದ್ದನ್ನು ಮಾಡಿ ಬಳಸಿ. ಇನ್ನು ಮುಂದೆ ಉತ್ತಮವಾದ ಗಿಡಮೂಲಿಕೆಗಳು ಮತ್ತು ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯದ ಸಮಸ್ಯೆಯನ್ನು ಮತ್ತೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡ್ತೀನಿ. ನಮಸ್ಕಾರ ಸ್ನೇಹಿತರೆ.